ಆಕ್ಚುಲಿ ಇದಕ್ಕೆ ನಮ್ಮ ಪ್ರಕಾರ ಈ 80% ರಿಕವರಿ ಇದು ಆಕ್ಚುಲಿ ಮಿರಾಕಲ್ ನಮ್ಮ ಪ್ರಕಾರ. ಅಂದ್ರೆ ನಾನು ಮ್ಯಾಕ್ಸಿಮಮ್ ಒಂದು 30-40% ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಫಸ್ಟ್ ವಿಸಿಟ್ಗೆ. ಬಟ್ ಒಂದೇ ಸರಿಗೆ 80% ಚೆನ್ನಾಗಿದೆ. ವೆರಿ ಗುಡ್. ಬಟ್ ನಿಮ್ಗೆ ಸರ್ಜರಿ ಯಾಕೆ ಬೇಡ ಅನ್ನಿಸ್ತು ನಿಮ್ಗೆ? ಭಯ ಮಕ್ಕಳಿಗೆ ಎಲ್ಲಾರ್ಗು ಚೆನ್ನಾಗಿಲ್ಲ ಅಂದ್ರೆ ಆಮೇಲೆ ಬೆಡ್ ಪೇಷಂಟ್ ಆಗ್ಬಿಟ್ರೆ ಯಾರು ನೋಡ್ತಾರೆ, ಯಾರು ಇಲ್ಲ ಬ್ಯಾಕ್ ಸಪೋರ್ಟ್ ಅಂತ ಪ್ರಾಬ್ಲಮ್, ಭಯ ಇತ್ತು. ಸರಿ, ಇವಾಗ ಬಂದಿದ್ದಕ್ಕೆ ಸಾರ್ಥಕ ಅನ್ಸಿದೆ. ಹಾ ಸರ್. ನೆಕ್ಸ್ಟ್ ನಮ್ ಚಿಕ್ಕಮ್ಮ ಚಿಕ್ಕಪ್ಪನ ಕರ್ಕೊಂಡ್ ಬರ್ಬೇಕು. ಅವರು ಮೆಡಿಕಲ್ ಲೈನ್ ಅಲ್ಲೇ ಇದ್ದಾರೆ, ಶಿವಮೊಗ್ಗದಲ್ಲಿದ್ದಾರೆ. ನೆಕ್ಸ್ಟ್ ಫಸ್ಟ್ ಅವ್ರಿಗೆ ಡಯಟ್ ಮಾಡಕ್ ಹೇಳಿ. ಇವಾಗ ನೀವೇನ್ ಮಾಡ್ತೀರಿ, ಎಕ್ಸ್ಪ್ಲೇನ್ ಮಾಡ್ತಾರೆ, ಆ ಡಯಟ್ ಅವ್ರಿಗೆ ಇವತ್ತಿಂದಾನೆ ಸ್ಟಾರ್ಟ್ ಮಾಡಿಸ್ಬಿಡಿ. ಸೊ ದಟ್ ಬಂದ ತಕ್ಷಣ ನಿಮ್ಗೆ ಹೆಂಗೆ 80% ರಿಸಲ್ಟ್ ಬಂತು, ಅವ್ರಿಗೆ ಬಂದ ತಕ್ಷಣ ಮುಂಚೆನೆ ಡಯಟ್ ಇದ್ರೆ ಚೆನ್ನಾಗಿ ರಿಸಲ್ಟ್ ಬಂದ್ಬಿಡುತ್ತೆ. ಮೆಡಿಸಿನ್ ಚೆನ್ನಾಗಿ ಹಿಡಿಯುತ್ತೆ ಬಾಡಿ ಮುಂಚೆನೆ. ಅವ್ರು ಇಲ್ಲಿ ಬಂದು ಆಮೇಲೆ ತೋರಿಸ್ಕೊಂಡೋಗಿ ಎಲ್ಲ ಬಿಡಕ್ ಸ್ಟಾರ್ಟ್ ಮಾಡ್ತಾರೆ. ಕೆಲವರು ಬಿಡೋದೇ ಇಲ್ಲ, ಕೆಲವರು ಅವಾಗ ಇವಾಗ ಕಾಫಿ ಕುಡಿಯೋದು ಮಾಡ್ತಿರ್ತಾರೆ. ಕಾಫಿ ಟೀ ಮೇನ್ ಆಗಿ ಬಿಟ್ಟಿದ್ದೀನಿ ಸರ್. ಅದು ಕರೆಕ್ಟ್. ನಾನು ತುಂಬಾ ಕಾಫಿ ಟೀ ಅವ್ರು ಬೇಡ ಅಂದ್ರು ನಾನು ಇರ್ರಿ ಒಂದ್ ಅರ್ಧ ಕಪ್ ಕುಡಿಯೋಣ ಅಂತ. ಅದು ಆರ್ಮಿಲ್ ಇದ್ವಲ್ಲ, ಟೀ ಕುಡಿಯೋ ಅಭ್ಯಾಸ ಫುಲ್ ಬಿಟ್ಟಿದ್ದೀನಿ. ಇವಾಗ ಫ್ಯಾಮಿಲಿ ನಮ್ ಅಣ್ಣ ಅತ್ತಿಗೆ ಹೋಗಿ ಹೋಟ್ಲಲ್ಲಿ ಟೀ ರಾಜಿ ಅಂದ್ರೆ ಬೇಡ ಬೇಡ ಅಂತ, ಅಬ್ಬಾ ಟೀ ಬೇಡ ಬೇಡ ಅಂತ. ಸೂಪರ್. ನಮ್ ಯೂಟ್ಯೂಬ್ ನೋಡ್ತಕ್ಕಂತ ಏನ್ ಹೇಳಕ್ ಇಷ್ಟಪಡ್ತೀರಾ? ಅಯ್ಯೋ ಎಲ್ರು ಬನ್ನಿ ಸರ್, ಎಲ್ಲರೂ ಬಂದಿ ನೋಡಿ, ಇಲ್ಲಿ ತುಂಬಾ ಚೆನ್ನಾಗಿ ಕ್ಯೂರ್ ಆಗುತ್ತೆ ಅಂತೀನಿ ನಾನು. ಅದ್ರಲ್ಲಿ ನಿಮ್ಗೆ ಕೊಟ್ಟಿರೋದ್ರಲ್ಲಿ ಪೇನ್ ಕಿಲ್ಲರ್ ಇಲ್ಲ, ಯಾವ್ದೇ ರೀತಿಯಾಗಿರ್ತಕ್ಕಂಥ ಎಲ್ಲ ಇರೋ ಸಪ್ಲಿಮೆಂಟ್ಸ್. ಮುಖ್ಯವಾಗಿ ನಿಮ್ಗೆ ವರ್ಕ್ ಆಗಿದ್ದಿಲ್ಲ ಅಂದ್ರೆ ಆ ಟೀ ಕಾಫಿ ಎಲ್ಲ ಬಿಟ್ಟು ಮೈದಾ ಗೋಧಿ ಬಿಟ್ರೆ ಅವಾಗ ವಿಟಮಿನ್ ಸಿ ಕೊಟ್ಟು ಬಾಡಿ ಇರ್ತಕ್ಕಂಥ ಟಾಕ್ಸಿನ್ಸ್ ಎಲ್ಲ ಒಂದ್ ಲೆವೆಲ್ ಕಮ್ಮಿ ಆಯ್ತು. ನೀವು ಇನ್ನೊಂದ್ ಸ್ವಲ್ಪ ಟಾಕ್ಸಿನ್ಸ್ ತೆಗಿತೀನಿ, ಇಂಜೆಕ್ಷನ್ ಹಂಗೆ ಕಂಟಿನ್ಯೂ ಮಾಡ್ಬಿಟ್ಟು ಎಂಟತ್ತು ಎಲ್ಲ ಟಾಕ್ಸಿನ್ಸ್ ಈಚೆ ಬರ್ಸ್ಬಿಟ್ಟು ಬಾಡಿ ಒಳಗಿರೋದೆಲ್ಲ ಡ್ಯಾಮೇಜ್ ಈಚೆ ಬರುತ್ತೆ. ಹೊರಗಡೆಯಿಂದ ಮತ್ತೆ ಒಳಗಡೆ ಹೋಗ್ಬಾರ್ದು. ಮತ್ತೆ ನೀವು ತಗೊಂಡ್ಬಾರ್ದು. ತಗೊಂಡ ಲೈಫ್ ಟೈಮ್ ಬಿಡ್ತೀರಾ? ಅದಕ್ಕೆ ಹೇಳ್ತಾ ಇದ್ದೆ ಇವಾಗ ಇವ್ರನ್ನ ಟೀ ಕಾಫಿ ಅಂತ ಬಿಟ್ಬಿಡೋದಾ? ಯಾಕಂದ್ರೆ ಸುಮ್ನೆ ಸರ್ಜರಿ ಮಾಡಿಸ್ಕೊಂಡು ಅದು ಇದೆಲ್ಲ ಮಾಡೋಕ್ಕಿಂತ ಚೆನ್ನಾಗಿ ನೋಡಿ ನಿಮ್ಗೆ ಬಾಡಿ ಬರೀ ಸರ್ಜರಿ ಮಾಡ್ಸೋದಕ್ಕೆ ಒಂದಾದ್ರೆ ನಿಮ್ ಬಾಡಿ ಆಕ್ಟಿವಿಟಿ ಲೆವೆಲ್ ಚೆಕ್ ಮಾಡಿ. ಅವಾಗೀಗ ಇವಾಗ ಬರೀ ಪೈನ್ ಒಂದೇ ಕಡಿಮೆ ಆಗಿದೆ, ಬೇರೆ ಇಂಪ್ರೂವ್ಮೆಂಟ್ ಆಗಿದೆ ಹೇಳಿ ನೀವು. ಮುಂಚೆ ಇವಾಗ ಇಂಪ್ರೂವ್ಮೆಂಟ್ ಆಗಿದೆ. ಫಸ್ಟ್ ಮೋಷನ್ ಎಲ್ಲ ಕ್ಲಿಯರ್ ಆಗ್ತಿರ್ಲಿಲ್ಲ, ಇವಾಗ ಬಿಲ್ಕುಲ್ ಅದೇ ಮೇನ್. ಅದ್ ತುಂಬಾ ಚೆನ್ನಾಗಿ ಕ್ಲಿಯರ್ ಆಗ್ತಾ ಇರುತ್ತೆ. ಮೇನ್ ಅದೇ ನನಗೆ. ಆಮೇಲೆ ಓಡಾಡಕ್ಕೆ ಪೇನ್ ಅಂದ್ಬಿಟ್ಟು ಅಲ್ಲಿ ಸೋಫಾಲ್ ಕುತ್ಕೊಂಡ್ಬಿಡ್ತಿದ್ದೆ, ಇವಾಗಿಲ್ಲ. ಸೊ ಈ ತರ ನಿದ್ದೆನೇ ಬೆಟರ್ ಆಗಿರುತ್ತೆ, ಆಕ್ಟಿವಿಟಿ ಬೆಟರ್ ಆಗುತ್ತೆ. ನಿದ್ದೆ ಬೆಟರ್ ಆಗಿದೆ, ಕರೆಕ್ಟ್. ನಿದ್ದೆ ಇಲ್ಲ ಅಂದ್ರೆ ದೆವ್ವ ತರ ರಾತ್ರಿ ಎಲ್ಲ ತಿರುಗ್ತಾ ಇರ್ತಿದ್ದೆ, ಇವಾಗ ಅದ್ ಚೆನ್ನಾಗಿ ನಿದ್ದೆ ಮಾಡಿ ಡೈಲಿ 8 ಅವರ್ ಮಲ್ಕೊಡಿ. ಈ ತರ ಮಾಡ್ತಾ ಹೋಗಿ. ಸರ್, ಆರ್ಮಿ ಅವರು ದೇಶದ ಸೇವೆ ಮಾಡ್ತಕ್ಕಂತ ಸೈನಿಕರು, ಸೊ ನಿಮ್ಮ ಒಪಿನಿಯನ್ ಏನ್ ಸರ್? ಮೇಡಮ್ ಇಂಪ್ರೂವ್ಮೆಂಟ್ ಆಗಿರುತ್ತೆ? ನನಗೆ ಗೊತ್ತಾಗಿದೆ ಸರ್, 95% ಕ್ಯೂರ್ ಆಗಿದೆ. ಯಾಕಂದ್ರೆ 80% ನೀವು ರಿಸಲ್ಟ್ ತೋರಿಸಿದ ಮೇಲೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ನಮ್ದು ಹೈ ಆಗುತ್ತೆ. ಕಾನ್ಫಿಡೆನ್ಸ್ ಲೆವೆಲ್ ನಮ್ದು ಹೈ. ನಂಬಿಕೆ ಎಲ್ಲಿರುತ್ತೋ ಕಾನ್ಫಿಡೆನ್ಸ್ ಬರುತ್ತೆ, ಆತ್ಮವಿಶ್ವಾಸ ಪರವಾಗಿ ಇನ್ನೂ ಚೆನ್ನಾಗಿ ಮೇಲೆ ಆಗ್ಬಿಡುತ್ತೆ. ಸೊ ಓವರ್ ಆಲ್ ಬೆಟರ್ ಅನ್ಸಿದೆ ನಿಮ್ಗೆ? ಓವರ್ ಆಲ್ ಬೆಟರ್ ಸರ್. ನಮ್ ಯೂಟ್ಯೂಬ್ ನೋಡ್ತಕ್ಕಂತ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್? ಯಾವ್ದೇ ಎಲ್ರು ಬನ್ನಿ, ಎಲ್ರು ತೋರಿಸ್ಕೊಳ್ಳಿ, ಯಾರ್ಯಾರಿಗೆ ಪ್ರಾಬ್ಲಮ್ ಆಗುತ್ತೆ. ಇವನ್ ನಮ್ಮ ಮಿಲಿಟರಿ ಅವರು, ನಾವು ಬೇರೆ ಎಲ್ಲಿಯೂ ನಮ್ಮ ಎಲ್ಲ ಕರ್ಕೊಂಡು ಹೋಗಿದ್ದಾವ ಎಲ್ಲ ಕಡೆ ಏನ್ ಹೇಳಿದ್ರು? ಎಲ್ಲ ಅದೇ ಆಪರೇಷನ್ ಮಾಡ್ಬೇಕು. ಸರಿ, ಫೈನಲಿ ಇದು ನೋಡಿ ಅವ್ರ ಅತ್ತಿಗೆ ಹೇಳಿದಕ್ಕೆ ಸರಿ ಡಾಕ್ಟರ್ ಹೀಲ್ ಅಂದ್ಬಿಟ್ಟು ಅದನ್ನು ನೋಡಿ ನಾನು ಎಲ್ರಿಗೂ ಅದೇ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಎಲ್ರು ಬನ್ನಿ ತೋರಿಸ್ಕೊಳ್ಳಿ, ಇಂಪ್ರೂವ್ಮೆಂಟ್ ಇರುತ್ತೆ ಅನ್ನೋದು ನಮ್ಮ ಇದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.